ಸಾಂಪ್ರದಾಯ ಕುಟುಂಬ ಅಂತಾರಲ್ಲ ಆ ಥರ. ಸೊ ಇದು ಸಾಂಪ್ರದಾಯಿಕ ಒಂದು ಶೈಲಿಯಲ್ಲಿ ಕಟ್ಸಾರು ನೋಡಂಬನ್ನಿ. ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋಣ. ಆಗಲೇ ಹುರಿದು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸು ಮತ್ತೆ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಕುದೀತಾ ಇದೆ ಸರ್. 2 ನಿಮಿಷ ಕುದ್ರೆ ಸಾರು ರೆಡಿ. ರೆಡಿಯಾ? ಹಾ ಸರ್. ಕಟ್ಸಾರು ಮೆತ್ತ ನನ್ನ ಇರಬೇಕು, ತುಪ್ಪ ಇರಬೇಕು. ಸೂಪರ್. ಹಿಂಗಾಗ್ಬೇಕಿತ್ತು, ಹಿಂಗೆ ಆಗ್ಬೇಕು. ದೇವಸ್ಥಾನದ ಪಂಕ್ತಿಯಲ್ಲಿ ಕೂತಿದ್ದೀವಿ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಸಾರು, ಪ್ರಸಾದ ರೂಪದಲ್ಲಿ ಮಧ್ಯಾಹ್ನ ಪ್ರಸಾದ ಕುತ್ಕೊಂಡಿದ್ವಿ ಅನಿಸ್ತದೆ. ಹಿಂಗೆ ಕುಡಿಬೋದು ಸೂಪ್ ಥರ. ನಾವು ಸೂಪ್ ಥರ ಕುಡಿದು ಹೋಗ್ತೀವಿ. ಬ್ರಾಹ್ಮಿನ್ಸ್ ಕೆಫೆ ತುಮಕೂರು, ಹಯಗ್ರೀವ ಚಾಟ್ಸ್ ಅಂತ ಭಾಳ ಫೇಮಸ್ ಇತ್ತಲ್ಲ, ಸವಿತಾ ಮೇಡಮ್ ಅವರ ಪಾರಂಪರಿಕ. ಅವ್ರ ದೊಡ್ಡಮ್ಮ ಅವರು ಸುಮಾರು ರೆಸಿಪಿ ಕೊಟ್ಟರು. ಯಾಕೆಂದ್ರೆ ಅವ್ರ ತಾಯಿ ಬೇಗ ತೀರ್ಕೊಂಡ್ರಂತೆ. ಸೊ ಅವ್ರನ್ನ ಬೆಳೆಸಿದ್ದು, ಅವ್ರಿಗೆ ಓದಿಸಿದ್ದು, ಇವೆಲ್ಲ ರೆಸಿಪಿಗಳು ಕಲಿಸಿದ್ದು, ಜೀವನ ನಡೆಸೋ ಒಂದು ಭದ್ರ ಬುನಾದಿ ಹಾಕಿದ್ದು ಅವ್ರ ದೊಡ್ಡಮ್ಮ ಅಂತ ನೆನೆಸ್ಕೊಳ್ತಾರೆ. ಅವರ ಕಟ್ಸಾರು ನೋಡಿ, ಕಟ್ಸಾರು ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗದೆ ಹಳೆಯ ಕಾಲದ ಒಂದು ಹಳ್ಳಿ ಮನೆ, ಒಂದು ಪಾರಂಪರಿಕ ಒಂದು ಕುಟುಂಬ, ಸಾಂಪ್ರದಾಯ ಕುಟುಂಬ ಅಂತಾರಲ್ಲ ಆ ಥರ. ಸೊ ಇದು ಸಾಂಪ್ರದಾಯಿಕ ಒಂದು ಶೈಲಿಯಲ್ಲಿ ಕಟ್ಸಾರು ನೋಡಂಬನ್ನಿ. ನಮಸ್ಕಾರ ಸರ್. ನಮಸ್ತೆ ವೀಕ್ಷಕರೇ. ಸವಿತಾ ಮೇಡಮ್, ತುಮಕೂರು ಬ್ರಾಹ್ಮಿನ್ಸ್ ಕೆಫೆ ಅಂದ್ರೆ ಇದು ಪಾರಂಪರಿಕ ಸಾಂಪ್ರದಾಯಿಕ ಶೈಲಿ, ಆ ತರದೊಂದು ಸಾರು ಇದು ಕಟ್ಸಾರು ಅಂತ. ಯಾಕೆ, ಹೇಗೆ ಇದು ನಿಮ್ಮಲ್ಲಿ ಅಷ್ಟು ಮಹತ್ವ ಪಡ್ಕೊಂಡಿದೆ? ಅಂದ್ರೆ ಸರ್, ಇದು ಜ್ವರ ಬಂದವಾಗ ಮತ್ತೆ ಬಾಣಂತಿರಿಗೆ ಮಾಡ್ತಾರೆ. ಆದ್ರೆ ಬಾಣಂತಿರಿಗೆ ಹಸಿಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ಹಣ್ಣು ಹಾಕೋದಿಲ್ಲ ಸರ್, ಒಣಮೆಣಸಿನ್ಕಾಯಿ ಹಾಕ್ತಾರೆ ಕಟ್ಸಾರಿಗೆ. ಮೆಣಸು ಜೀರಿಗೆ. ಓಕೆ, ಈಗ ಒಂದೇಟಿಗೆ ನೀವು ತೋರಿಸ್ಬಿಡಿ ಏನೇನು ಹಾಕೊಂಡು ಏನ್ ಮಾಡ್ಬೇಕು ಅಂತ ನೋಡ್ಬಿಡೋಣ. ತೊಗರಿ ಬೇಳೆ. ಎಷ್ಟು ತೊಗರಿ ಬೇಳೆ? ನಾನೊಂದು ಲೋಟ ತಗೊಂಡಿದ್ದೀನಿ. ತೊಗರಿ ಬೇಳೆ, ಇದಕ್ಕೊಂದು ಸ್ವಲ್ಪ ಅರಿಶಿನ, ಆಮೇಲೆ ಟೊಮೊಟೊ ಹಣ್ಣು, ಒಗ್ಗರಣೆಗೆ ಜೀರಿಗೆ ಮತ್ತೆ ಕಾಳು ಮೆಣಸು, ತುಪ್ಪ, ಸಾಸಿವೆ, ಇಂಗು, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ. ಇವಾಗ ಇದನ್ನ ಡೈರೆಕ್ಟ್ ಅಡಿಗೆ ಮನೆಗೆ ಹೋಗ್ಬಿಟ್ಟು? ಹಾ ಸರ್, ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಳತೆ ಹೇಳ್ತಾ ಮಾಡ್ಬಿಡಿ. ಹಾ ಸರಿ. ಬೇಳೆ ಮುಳುಗೋಷ್ಟು ನೀರ್ ತಗೊಂಡಿದ್ದೀನಿ. ಈಗ ಬೇಯಕ್ ಇಡ್ತೇನೆ ಇದನ್ನ. ಸ್ವಲ್ಪ ಅರಿಶಿನ ಮತ್ತೆ ಎಣ್ಣೆ ಹಾಕ್ಬಿಟ್ಟು, ಇದು ತೊಗರಿ ಬೇಳೆ ಬೇಯಕ್ ಇಟ್ಟಿದ್ದೀನಿ ಈಗ ಕಟ್ಸರ್ಗೆ. ಇದನ್ನ 3 ವಿಸಲ್ ಕೂಗಿಸ್ಕೊಳ್ಳೋಣ ಸರ್. ಈಗ ಬೇಳೆ ಬೆಂದಿದೆ. ಇದನ್ನ ಒಂದ್ ಸ್ವಲ್ಪ ಬೇಳೆ ಇನ್ನೊಂದ್ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ. ಓಕೆ. ಏನಾಗ್ತದೆ? ಅಷ್ಟೇನಾ? ಆಯ್ತು. ಕಟ್ಸಾರು ಶುರು. ಕಟ್ಸಾರ್ಗೆ ಈಗ ಒಗ್ಗರಣೆ ಹಾಕೋಣ. ತುಪ್ಪ ಹಾಕ್ತಾ ಇದ್ದೀನಿ 2 ಸ್ಪೂನು. ಸರಿ, ಈಗ ಸಾಸಿವೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ಇಂಗು, ಮೆಣಸಿನ್ಕಾಯಿ ಸೀಳಿರೋದು, ಕರಿಬೇವು, ಟೊಮೊಟೊ ಹಣ್ಣು, ಸರಿ. ಟೊಮೊಟೊ ಹಣ್ಣು ಬೇಯೋದ್ರೊಳಗಡೆ ಮೆಣಸು ಜೀರಿಗೆ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಓಕೆ ಓಕೆ. ಮೆಣಸು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋಣ. ಮೆಣಸು ಆಗಿದೆ, ಜೀರಿಗೆ ಹಾಕ್ತಾ ಇದ್ದೀನಿ ಸರ್. ಆಗಿದೆ. ಇದನ್ನೀಗ ತೆಕ್ಕೊಂಡ್ಬಿಟ್ಟು ಕುಟ್ನಿಯಲ್ಲಿ ಸ್ವಲ್ಪ ಕುಟ್ಕೊಂತೀನಿ ಪೌಡ್ರು. ಸರ್, ಟೊಮೊಟೊ ಬೆಂದಿದೆ. ಈಗ ಕಟ್ ಹಾಕೊಳ್ತೇನೆ ಇದಕ್ಕೆ ಬೇಳೆದು. ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ.
ಇದೊಂದು ಸ್ವಲ್ಪ ಕುದೀತಾ ಇರಲಿ. ಆಮೇಲೆ ಜೀರಿಗೆ ಮೆಣಸು ಪೌಡ್ರ್ ಹಾಕ್ತೀನಿ. ಆಗಲೇ ಹುರಿದು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಅದು ಕುದೀತಾ ಇದೆ ಈಗ ಸಾರು. ನಿಂಬೆ ಹಣ್ಣನ್ನ ಕುದಿಬೇಕಾದ್ರೆ ಹಾಕ್ತಾ ಇದ್ದೀನಿ. ಮುಂಚೆನೆ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಒಂದು ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಕುದೀತಾ ಇದೆ ಸರ್. 2 ನಿಮಿಷ ಕುದ್ರೆ ಸಾರು ರೆಡಿ. ರೆಡಿಯಾ? ಹಾ ಸರ್. ಗಾಹಾ ಕಟ್ ಸಾರು ಮೆತ್ತ ನನ್ನ ಇರಬೇಕು, ತುಪ್ಪ ಇರಬೇಕು. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಾನೆ. ಸರ್ ಇದು ಸಾಂಪ್ರದಾಯಿಕ ಬೇಳೆ ಕಟ್ಟಿನ ಸಾರು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ ಮನೇಲಿ ಮಾಡ್ಕೊಂಡು ಒಂದ್ಸಲಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಓಕೆ, ಧನ್ಯವಾದ. ತುಪ್ಪದ ಅನ್ನ ಅಂತಾರಲ್ಲ ಹಂಗೆ ತುಪ್ಪದ ಅನ್ನ ರೆಡಿ ಮಾಡ್ಕೊಂಬಿಡೋಣ. ಅದರೊಟ್ಟಿಗೆ ಆಮೇಲೆ ನೋಡಿ ಮಜಾ ಇಲ್ಲಿದೆ ನೋಡಿ. ಸೂಪರ್. ಹಿಂಗೆ ಆಗ್ಬೇಕಿತ್ತು, ಹಿಂಗೆ ಆಗ್ಬೇಕು. ಇದರಲ್ಲಿ ಮೆಣಸಿದೆ, ಜೀರಿಗೆ ಇದೆ, ಎಲ್ಲ ಒಳ್ಳೇದೆ. ಆಯುರ್ವೇದಕ್ಕೆ ಏನೇನು ಹೇಳ್ತಿರ್ತೀವಿ ಎಲ್ಲೆಲ್ಲೋ ಎಷ್ಟೊಂದು ಎಪಿಸೋಡ್ ಮಾಡ್ತೀವಿ ನಾವು. ಅವೆಲ್ಲ ಇಲ್ಲಿ ಪದಾರ್ಥಗಳಿದ್ದಾವೆ. ಟೊಮೊಟೊ ಇದೆ, ಕರಿಬೇವು ಇದೆ. ಇನ್ನೇನು ಕಟ್ ಸಾರನ್ನ ತುಪ್ಪ ಅನ್ನೋದೊಟ್ಟಿಗೆ ಸೌದ್ ಬಿಡೋದೆ. ದೇವಸ್ಥಾನದ ಪಂಕ್ತಿಯಲ್ಲಿ ಕುಂತಿದ್ದೀವಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಸಾರು ಪ್ರಸಾದ ರೂಪದಲ್ಲಿ ಮಧ್ಯಾಹ್ನ ಪ್ರಸಾದ ಕುತ್ಕೊಂಡಿದ್ವಿ ಅನ್ನಿಸ್ತದೆ. ಇಲ್ಲೇ ದೇವಸ್ಥಾನದಲ್ಲಿ ನೀವೆಲ್ಲಿ ಹೋಗಿರ್ತಿರಲ್ಲ ತೀರ್ಥಕ್ಷೇತ್ರಕ್ಕೆ, ಅದ್ಭುತವಾದ ಒಂದು ಸಾರು ಬಂದು ಹಾಕ್ತಾರೆ. ಅಯ್ಯೋ ಇದು ಸಿಗೋದಿಲ್ಲಲ್ಲ ಪೆಲ್ಲು ಅಂತೀವಿ, ಅದೇ ಇದು. ಅಷ್ಟು ಅದ್ಭುತವಾಗಿದೆ, ಸೂಪರ್. ಕಟ್ ಸಾರು ಮಾತ್ರ ಜ್ವರ ಇರಲಿ, ನೆಗಡಿ ಇರಲಿ, ಕೆಮ್ಮಿರಲಿ, ಗಂಟ್ಲ ಏನೋ ಕಿರಿಕಿರಿ ಇರಲಿ, ಅದ್ಭುತ. ಹಾಗೆ ಕುಡಿಬೋದು ಸೂಪ್ ಥರ. ನಾವು ಸೂಪ್ ಥರ ಕುಡಿದು ಹೋಗ್ತೀವಿ. ಸೊ ಈ ಥರ ಸಾಂಪ್ರದಾಯಿಕ ಪಾರಂಪರಿಕ ಶೈಲಿ ಅಡುಗೆಗಳು ತೋರಿಸೋದು ನಮ್ಮದು ಒಂದು ಅಭ್ಯಾಸ. ಆ ಅಭ್ಯಾಸದಲ್ಲಿ ನಮಗೆ ಈ ರುಚಿ ನೋಡೋ ಅಭ್ಯಾಸನೂ ಸೇರ್ಕೊಂಡ್ಬಿಟ್ಟಿದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲೆಲ್ಲೋ ಹೋಗ್ಬಿಡ್ತೀವಿ, ಬಂದಿರೋ ತುಮಕೂರಿಗೆ ಇನ್ನೇನೋ ನೆನಪಾಗ್ತದೆ. ಎಲ್ಲೋ ಸಾವಿದ ನೆನಪು ಅಂತಾರಲ್ಲ ಹಾಗೆ. ಸೊ ಈ ನೆನಪುಗಳು ನಿಮಗೆ ಕಾಡಿಸ್ಬೇಕು ಅಂದರೆ ಮನೇಲಿ ಮಾಡ್ಕೊಳ್ಳಿ, ನಮಗೆ ಹೇಳಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ಮರಿಬೇಡಿ, ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ತುಮಕೂರು ಕಡೆ ಬಂದಾಗ ತುಮಕೂರವರು ಇಲ್ಲಿ ಟೇಸ್ಟ್ ಮಾಡಲೇಬೇಕು ರೀ. ಈ ರುಚಿಯಾಗಿ ಬರ್ಬೇಕು ನೀವು. ಹೈಗ್ರೀವ ಚಾಟ್ಸ್ ಬ್ರಾಹ್ಮಿನ್ಸ್ ಕೆಫೆ, ಗೂಗಲ್ ಲೊಕೇಶನ್ ಅಡ್ರೆಸ್ ನೋಡ್ಕೊಂಬಿಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.